माता की ಭಾರತ್ ಮಾತಾ ಕಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರೇ ಮತ್ತು ಬೆಂಗಳೂರಿನ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಭಾಗಗಳಿಂದ ಬಂದಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಕಾರ್ಯಕರ್ತ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ಇಡೀ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾದಂಥ ಅಪಾರವಾದಂಥ ಒಂದು ಬೆಂಬಲದ ಗಾಳಿ ಇದೆ. ಇದು 2014 ಮತ್ತು 2019ಕ್ಕೆ ಹೋಲಿಸಿದ್ರೆ ಅಳಿಟಿಯಾಗಿ ಬೆಳೆದಿದೆ. ಇವತ್ತು ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಸುನಾಮಿ ಇದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಬಹುಶಃ ವಿಶ್ವದ ಇತಿಹಾಸದಲ್ಲಿ ನಾವು ನೋಡಿದ್ರೆ ಯಾವುದೇ ರಾಜಕೀಯ ನಾಯಕರುಗಳು ಅಧಿಕಾರಕ್ಕೆ ಒಂದ್ಸತಿ ಬಂದಾದ ಮೇಲೆ ಮತ್ತೆ ಮರುಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಜನಪ್ರಿಯತೆ ಸ್ವಲ್ಪ ಮಟ್ಟಕ್ಕೆ ತಗ್ಗಿರುತ್ತೆ. ಸ್ವಲ್ಪ ಮಟ್ಟದ ಆಂಟಿ ಇನ್ಕಂಬೆನ್ಸಿ ಒಂದು ಬಂದಿರುತ್ತೆ. ಆದರೆ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿಯ ಒಂದು ವಿಶೇಷತೆ ಅಂತಂದ್ರೆ, ಪ್ರತಿ ಚುನಾವಣೆ ಆದ ನಂತರವೂ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಗ್ಗೋದ್ರ ಜಾಗದಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಏರ್ತಾ ಹೋಗ್ತಾ ಇದೆ. ವಿಶ್ವದಲ್ಲಿ ಅತಿ ಜನಪ್ರಿಯ ನಾಯಕ ಯಾರು ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತ ಇವತ್ತು ನಮ್ಮ ಎದುರುಗಡೆ ಕಂಗೊಳಿಸ್ತಾ ಇದ್ದಾರೆ. ಕಳೆದ 15-20 ದಿವಸದಿಂದ ನಾವು ಜನರ ಮಧ್ಯದಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಮೋದಿ ಅವರಿಗೆ ವೋಟ್ ಹಾಕಕ್ಕೆ ಜನ ನೂರಾರು ಕಾರಣಗಳನ್ನು ಅವರೇ ಕೊಡ್ತಾ ಇದ್ದಾರೆ. ದೇಶ ಉಳಿಬೇಕು ಅಂತಂದ್ರೆ, ದೇಶ ಮತ್ತಷ್ಟು ಗಟ್ಟಿಯಾಗಬೇಕು ಅಂದ್ರೆ, ಸುರಕ್ಷಿತವಾಗಿರಬೇಕು ಅಂತಂದ್ರೆ ನಮಗೆ ಮೋದಿ ಬೇಕು ಸಾರ್ ಅಂತ ಜನ ಮಾತನಾಡ್ತಾ ಇದ್ದಾರೆ. ಎಲ್ಲ ವರ್ಗಗಳ ಜನ ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿ ಯಾರು ಬಡವರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಅವರಿಗೆ ಸರ್ಕಾರ ಅನ್ನುವಂಥದ್ದು ಜೀವನದಲ್ಲಿ ಫಸ್ಟ್ ಟೈಮ್ ಅವರಿಗೆ ಬಂದು ಮುಟ್ಟಿ ಅವರ ಜೀವನ ಸ್ತರವನ್ನ ಏರ್ಪಾಡು ಮಾಡೋದ್ರಲ್ಲಿ, ಮೇಲೆತ್ತಿಸೋದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ದಿನನಿತ್ಯ ಕೆಲಸ ಮಾಡಿದೆ. ಇವತ್ತು ದೇಶದ ಜನ ಇವತ್ತು ಬಹಳ ಪ್ರಜ್ಞಾವಂತಿಕೆಯಿಂದ ಮತದಾನ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ 10 ವರ್ಷದ ಹಿಂದಿನ ಸ್ಥಿತಿ ಈ ದೇಶದಲ್ಲಿ ಹೇಗಿತ್ತು ಅಂತ. ನಾನು 10 ವರ್ಷದ ಹಿಂದೆ 2012, 2013ರಲ್ಲಿ ಕಾಲೇಜಿನಿಂದ ಪಾಸ್ ಔಟ್ ಆಗಿದ್ದೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಮನಮೋಹನ್ ಸಿಂಗ್ ಅವರ ನೇತೃತ್ವ, ಸೋನಿಯಾ ಗಾಂಧಿ ಅವರ ರಿಮೋಟ್ ಕಂಟ್ರೋಲ್, ಇದರಲ್ಲಿ ಸರ್ಕಾರ ನಡೀತಾ ಇತ್ತು. ಪೇಪರ್ನ ನೀವು ಓಪನ್ ಮಾಡಿ ತೆಗೆದ್ರೆ ಪ್ರತಿ ದಿವಸ ನ್ಯೂಸ್ ಪೇಪರ್ನ ಹೆಡ್ಲೈನ್ಗಳಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರದ, ಬ್ರಹ್ಮಾಂಡ ಭ್ರಷ್ಟಾಚಾರದ ನ್ಯೂಸೇ ಪ್ರತಿ ದಿವಸ ಪೇಪರ್ನಲ್ಲಿ ಬರ್ತಾ ಇದ್ದಿತ್ತು. 2 ಲಕ್ಷ ಕೋಟಿ ರೂಪಾಯಿಯ 2G ಹಗರಣ, 10 ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ಲು ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ನ ಆರ್ಗನೈಸ್ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು, ಅದರಲ್ಲೂ ಕೂಡ ಹಗರಣ, ಆಗಸ್ಟಾ ವೆಸ್ಟ್ಲ್ಯಾಂಡ್ ನ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿತ್ತು, ಅದರಲ್ಲೂ ಹಗರಣ. ಜನ ಎಷ್ಟು ರೋಸ್ ಹೋಗಿದ್ರು ಅಂದ್ರೆ, ಬಾಬಾ ರಾಮದೇವರ ನೇತೃತ್ವದಲ್ಲಿ, ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ದೇಶದ ಮೂಲೆ ಕಡೆ ಯುವಕರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಅಂತ ಪ್ರತಿಭಟನಾಕಾರರಲ್ಲಿ ನನ್ನಂತ ಎಷ್ಟೋ ಜನ ಯುವಕರು ಕೂಡ ಅವತ್ತು ಸೇರಿದ್ರು. ದೇಶದ ನೇತೃತ್ವದ ಬಗ್ಗೆ, ಸರ್ಕಾರದ ಬಗ್ಗೆ ಜನಕ್ಕೆ ನಂಬಿಕೆನೆ ಹೊಟ್ಟೋಗಿತ್ತು. ಸರ್ಕಾರ ಅಂತಂದ್ರೆ, ರಾಜಕಾರಣ ಅಂತಂದ್ರೆ ಅದು ಬರೀ ಭ್ರಷ್ಟಾಚಾರ ಅಂತ ಇಡೀ ದೇಶದಲ್ಲಿ ಒಂದು ಕತ್ತಲೆ ಕಾರ್ಮೋಡ ಇತ್ತು. ಅಂಥ ಒಂದು ದೇಶದ ನೇತೃತ್ವ ಇದ್ದಂತ ಸಂದರ್ಭದಿಂದ ನಾವಿವತ್ತು ನ್ಯೂಸ್ ಪೇಪರ್ನ ತೆಗೆದ್ರೆ ನರೇಂದ್ರ ಮೋದಿ ಅವರ ಕಟ್ಟ ವಿರೋಧಿಗಳು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದೇ ಒಂದು ಆರೋಪವನ್ನು ಮಾಡ್ಲಿಕ್ಕೆ ಆಗದಲೇ ಇರುವಂತಹ ಒಂದು ಪಾರದರ್ಶಕ ಆಡಳಿತವನ್ನ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದಾರೆ. ನಿನ್ನೆಯ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಇತ್ತು. ಕಳೆದ 10 ವರ್ಷದಲ್ಲಿ ಈ ದೇಶ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ $3.2 ಟ್ರಿಲಿಯನ್ ಹಣವನ್ನ ದೇಶ ಉಳಿತಾಯ ಮಾಡಿದೆ ಅಂತ. 2 ಲಕ್ಷ ಕೋಟಿ ರೂಪಾಯಿ ಕಳೀತಾ ಇದ್ದಂತ ಸರ್ಕಾರ ಎಲ್ಲಿ $3.2 ಟ್ರಿಲಿಯನ್ ರುಪೀಸ್ನ ಪ್ರತಿ ವರ್ಷ ಉಳಿಸ್ತಾ ಇರುವಂತ ನರೇಂದ್ರ ಮೋದಿ ಸರ್ಕಾರ ಎಲ್ಲಿ? ಈ ಕಾರಣಕ್ಕೋಸ್ಕರ ಬೆಂಗಳೂರಿನ ಜನ, ದೇಶದ ಜನ ಮತ್ತೆ ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಿಮಗಿದು ನೆನಪಿದೆ,
10 ವರ್ಷದ ಹಿಂದೆ ನಮ್ದು ಯಾವುದೇ ಹಬ್ಬಗಳು ಬರಲಿ, ದೀಪಾವಳಿ ಇರಲಿ, ಯುಗಾದಿ ಇರಲಿ, ಮತ್ತೊಂದಿರಲಿ, ಮುಂಬೈ, ಬೆಂಗಳೂರು, ಕೊಯಮತ್ತೂರು, ಗೌಹಾಟಿ, ಅಹಮದಾಬಾದ್, ಡೆಲ್ಲಿ, ಗೌಹಾಟಿ, ಹೀಗೆ ಎಷ್ಟೋ ದೇಶದ ಭಾಗಗಳಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳು ನಡೀತಾ ಇತ್ತು. ಅಮಾಯಕರು ಜೀವ ಕಳ್ಕೊಳ್ತಾ ಇದ್ರು. ಸಾಮಾನ್ಯ ಜನ ಬಸ್ನಲ್ಲಿ, ಟ್ರೈನ್ನಲ್ಲಿ, ಏರ್ಪೋರ್ಟ್ನಲ್ಲಿ, ಮತ್ತೊಂದು ಕಡೆ ಇನ್ನೊಂದು ಕಡೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನೆನಪಿರುತ್ತೆ, ಅನೌನ್ಸ್ಮೆಂಟ್ಸ್ಗಳಾಗ್ತಿದ್ವು ಏರ್ಪೋರ್ಟ್ನಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ. ಯಾವ್ದಾದ್ರು ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂತಂದ್ರೆ, ಇನ್ನೊಬ್ರದ್ದು ಯಾವ್ದಾದ್ರು ವಸ್ತು ಇತ್ತು ಅಂತಂದ್ರೆ ತಕ್ಷಣ ಪೊಲೀಸ್ನವ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ. ಅಂದ್ರೆ ಭ್ರಷ್ಟಾಚಾರ ಆ ಮಟ್ಟಕ್ಕೆ, ಭಯೋತ್ಪಾದನೆ ಆ ಮಟ್ಟಕ್ಕೆ ದೇಶದಲ್ಲಿ ಎಲ್ಲ ಕಡೆ ಇದಾಗಿತ್ತು. ಟೆರರಿಸ್ಟ್ ಕುಡ್ ಸ್ಟ್ರೈಕ್ ವೇರ್ ದೇ ವಾಂಟೆಡ್, ವೆನ್ ದೇ ವಾಂಟೆಡ್, ದೇ ಕುಡ್ ಸ್ಟ್ರೈಕ್ ಅಟ್ ವಿಲ್. ಇದು ದೇಶದ ಆಂತರಿಕ ಸುರಕ್ಷತೆಯ ಒಂದು ಸ್ಥಿತಿಯಾಗಿತ್ತು. ಆದರೆ ಕಳೆದ 10 ವರ್ಷದಲ್ಲಿ ನನಗೆ ಈ ಭಾರತೀಯ ಜನತಾ ಪಾರ್ಟಿಯ ಧ್ವಜ ನನ್ನ ಮೇಲೆ ಹಾಕೊಳ್ಳಿಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ಅತ್ಯಂತ ಹೆಮ್ಮೆ ಕೊಟ್ಟಿರೋದು ಯಾವುದು ಅಂತಂದ್ರೆ, ಕಳೆದ 10 ವರ್ಷದ ನರೇಂದ್ರ ಮೋದಿ ನೇತೃತ್ವದ ಆಡಳಿತದಲ್ಲಿ ಜಮ್ಮು ಕಾಶ್ಮೀರದ ಕಾನ್ಫ್ಲಿಕ್ಟ್ ಝೋನ್ನ ಹೊರಗಡೆ ಭಯೋತ್ಪಾದನೆಗೆ ಒಂದೇ ಒಂದು ಸಾಮಾನ್ಯ ನಾಗರಿಕರ ಜೀವದ ಹಾನಿಯಾಗಿಲ್ಲ. ನಾಟ್ ಅ ಸಿಂಗಲ್ ಕ್ಯಾಶುಯಾಲಿಟಿ ಔಟ್ಸೈಡ್ ಆಫ್ ಜಮ್ಮು ಕಾಶ್ಮೀರ್. ಮಾಡ್ಲಿಕ್ಕೆ ಹಿಂಜರಿತಾ ಇದ್ರು. ಎಲ್ಲಲ್ಲಿ ದಾಳಿ ಮಾಡಿದ್ರೆ ಪಕ್ಕದಲ್ಲಿರುವಂತ ಇವರು ವೋಟ್ ಬ್ಯಾಂಕಿಗೆ ಸಮಸ್ಯೆ ಆಗತ್ತೋ ಅಂತ. ಆದ್ರೆ ಕಳೆದ 10 ವರ್ಷದ ನರೇಂದ್ರ ಮೋದಿ ಸರ್ಕಾರ ದೇಶದ ಒಳಗಿನ ಭಯೋತ್ಪಾದಕರನ್ನಷ್ಟೇ ಅಲ್ಲ, ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಿ ಅಲ್ಲೂ ಕೂಡ ಟೆರರಿಸ್ಟ್ ಕ್ಯಾಂಪ್ ಗಳನ್ನ ನ್ಯೂಟ್ರಲೈಸ್ ಮಾಡುವಂತ ತಾಕತ್ತನ್ನ ಫಸ್ಟ್ ಟೈಮ್ ದೇಶದ ಇತಿಹಾಸದಲ್ಲಿ ತೋರಿಸಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ತೋರಿಸಿರುವಂತದ್ದು. ದೇಶದ ಆರ್ಥಿಕತೆ 10 ವರ್ಷದ ಹಿಂದೆ ಭಾರತ ವಿಶ್ವದ 5 ಅತ್ಯಂತ ವೀಕ್ ಇಕಾನಮಿಗಳಲ್ಲಿ ಒಂದಾಗಿತ್ತು. ಫ್ರೆಜೈಲ್ 5 ಅಂತ ನಮ್ಮನ್ನು ಕರೀತಾ ಇದ್ರು. ವಿಶ್ವದಲ್ಲೇ ಅತಿ ಹಿಂದುಳಿದಂತ ಆರ್ಥಿಕತೆಗಳಲ್ಲಿ, ವೀಕ್ ಆಗಿರುವಂತಹ ಆರ್ಥಿಕತೆಗಳಲ್ಲಿ ಭಾರತ 1 ಅಂತ ಪರಿಗಣಿಸ್ತಾ ಇದ್ರು. ನಾವು 12ನೇ ಸ್ಥಾನದಲ್ಲಿದ್ವಿ ಇನ್ ಟರ್ಮ್ಸ್ ಆಫ್ ಅವರ್ ಸೈಜ್ ಆಫ್ ಇಕಾನಮಿ. ಆದ್ರೆ ಇವತ್ತು 10 ವರ್ಷದಲ್ಲಿ ಫ್ರಮ್ ಫ್ರೆಜೈಲ್ 5 ವಿ ಆರ್ ನೌ ಅಮಾಂಗ್ಸ್ ದ ಟಾಪ್ 5. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ನರೇಂದ್ರ ಮೋದಿ ಅವರ 3ನೇ ಅವಧಿಯಲ್ಲಿ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮತ್ತೆ. ಇಡೀ ವಿಶ್ವಕ್ಕೆ ಹೊಸ ಶಕ್ತಿಯನ್ನು ಕೊಡುವಂತಹ ತಾಕತ್ ಭಾರತಕ್ಕೆ ಬರುತ್ತೆ. ಈ ವಿಶ್ವದ ಆರ್ಥಿಕ ರೇಸ್ನಲ್ಲಿ 12ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ದೇಶದ ಬಡ ಜನರ ಕಲ್ಯಾಣದ ಕೆಲಸ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟಕ್ಕಾಯ್ತು. ಹೇಗೆ? ನಿಮಗೆ ಆಶ್ಚರ್ಯ ಆಗತ್ತೆ, ಸ್ವಾತಂತ್ರ್ಯ ಬಂದಾದ ನಂತರ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಸ್ನೇಹಿತರೆ, ದೇಶದ ಬಡ ಜನರ ಹತ್ರ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. ನರೇಂದ್ರ ಮೋದಿ ಅವರು ಜನಧನ್ ಅಕೌಂಟ್ ನ ಶುರು ಮಾಡಿದ ಮೇಲೆ ಕಳೆದ 10 ವರ್ಷದಲ್ಲಿ 52 ಕೋಟಿ ಜನ ಬಡವರು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ನ ಈ ದೇಶದಲ್ಲಿ ಓಪನ್ ಮಾಡಿದ್ದಾರೆ. ಕೇವಲ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಫ್ರೀ ಟ್ರೀಟ್ಮೆಂಟ್ಗಳಾಗಿವೆ. 431 ಕೋಟಿ ರೂಪಾಯಿಯಷ್ಟು ಫ್ರೀ ಟ್ರೀಟ್ಮೆಂಟ್ ನಮ್ಮ ಕ್ಷೇತ್ರದ ಬಡ ಜನಕ್ಕೆ ಸಿಕ್ಕಿದೆ. ಇದು ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಮಾಡಿರುವಂಥದ್ದು. ಇನ್ನು ನಮ್ಮ ಬೆಂಗಳೂರಿಗೆ ಆಗ್ಲೇ PC ಮೋಹನ್ ಅವರು ಮಾತನಾಡ್ತಾ ಹೇಳುದು, 1,30,000 ಕೋಟಿ ರೂಪಾಯಿಯ ಯೋಜನೆಗಳ ಸ್ಯಾಂಕ್ಷನಿಂಗು ಕಳೆದ 5 ವರ್ಷದಲ್ಲಿ ನಡೆದಿದೆ. 40 ವರ್ಷದಿಂದ ಆಗದಲೇ ಇದ್ದಂತಹ ಸಬರ್ಬನ್ ರೈಲ್ ಕಳೆದ 5 ವರ್ಷದಲ್ಲಿ ಸ್ಯಾಂಕ್ಷನ್ ಆಯಿತು. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಕಳೆದ 2 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಕೊಟ್ಟರು. ಯುನೆಸ್ಕೋ ಅವರು 2 ತಿಂಗಳ ಹಿಂದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ನ ವಿಶ್ವದ ಅತಿ ಸುಂದರ ಏರ್ಪೋರ್ಟ್ ಟರ್ಮಿನಲ್ ಅನ್ನುವಂತ ಸರ್ಟಿಫಿಕೇಶನ್ ಕೂಡ ಕೊಟ್ಟರು. 2014ರಲ್ಲಿ ಬೆಂಗಳೂರಿನಲ್ಲಿ ಕೇವಲ 7 ಕಿಲೋಮೀಟರ್ ಏರ್ಪೋರ್ಟ್ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ ಇದ್ದಿದ್ದು. ಇವತ್ತು ಬೆಂಗಳೂರಿನಲ್ಲಿ 78 ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ ಇದೆ. ಕಳೆದ 5 ವರ್ಷದಲ್ಲಿ ಹೊಸದಾಗಿ 78 ಕಿಲೋಮೀಟರ್ನ ಬ್ಲೂ ಲೈನ್, ಏರ್ಪೋರ್ಟ್ಗೆ ಹೋಗುವಂತ ಬ್ಲೂ ಲೈನ್ ಮೆಟ್ರೋ ಕನೆಕ್ಟಿವಿಟಿಯನ್ನು ಕೂಡ ನಾವು 3 ಜನ ಬೆಂಗಳೂರಿನ ಸಂಸದರು ಸೇರಿ ತೆಗೆದುಕೊಂಡು ಬಂದ್ವಿ. ಬೆಂಗಳೂರಿಗೆ
ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಬೇಕು ಅಂತ ಸುತ್ತಮುತ್ತ ಎಂಟ್ರಿ ಮತ್ತೆ ಎಕ್ಸಿಟ್ ಹೈವೇ ಪಾಯಿಂಟ್ಗಳನ್ನು ಕನೆಕ್ಟ್ ಮಾಡುವಂತ 15,500 ಕೋಟಿ ರೂಪಾಯಿಯ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಪ್ರಾಜೆಕ್ಟ್ ಕಳೆದ 5 ವರ್ಷದಲ್ಲಿ ಬಂತು. ಎಂ ಕೃಷ್ಣರ ಕಾಲದಿಂದ ಪೆಂಡಿಂಗ್ ಇದ್ದಂಥ ಬೆಂಗಳೂರಿಗೆ ಒಂದು US ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಒಂದು ಡಿಮ್ಯಾಂಡು ಕೂಡ ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಇವತ್ತು ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ. ಬೆಂಗಳೂರು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದು NIA ಆಫೀಸ್ ಇರಬೇಕು ಅಂತ ನಾವು 3 ಜನ ಸಂಸದರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕೇಳಿದ್ವಿ. ನಮ್ಮ ಮನವಿಗೆ ಸ್ಪಂದಿಸಿ 3 ತಿಂಗಳೊಳಗಡೆ ಅಮಿತ್ ಶಾ ಅವರು ಬೆಂಗಳೂರಿಗೆ NIA ಆಫೀಸ್ನ ಕೊಟ್ಟರು. ಈ ಕಾಂಗ್ರೆಸ್ ಸರ್ಕಾರ ಬಂದು 8 ತಿಂಗಳೊಳಗಡೆ ನಮ್ಮ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ ತಕ್ಷಣದಲ್ಲಿ ಬೆಂಗಳೂರಿನ ಪೊಲೀಸರ ಜೊತೆಗೇನೆ NIA ಕಚೇರಿಯಿಂದ ಆಫೀಸ್ನವ್ರು ಹೋಗಿ ಅದರ ತನಿಖೆ ಇವತ್ತು ಮಾಡಿದ್ದಾರೆ ಅಂತಂದ್ರೆ ಆ ತನಿಖೆಗೆ ಒಂದು ಲಾಜಿಕಲ್ ಎಂಡ್ ಸಿಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕಾರಣ ಇದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಆವಾಸ್ ಯೋಜನೆ ಅಡಿ ಮನೆಗಳು ಸಿಕ್ಕಿವೆ. ಹೀಗೆ ಎಷ್ಟೋ ಜನ ಬಡವರಿಗೆ ನರೇಂದ್ರ ಮೋದಿ ಸರ್ಕಾರದಿಂದ ಮನೆಗಳು ಸಿಕ್ಕಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಸಿಕ್ಕಿದೆ. ಇದೆಲ್ಲವೂ ಈ ಸರ್ಕಾರದಿಂದ ಆಗಿರುವಂತಹ ಒಂದು ಉಪಯೋಗ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರ ನಾಯಕರಾದಂತಹ BS ಯಡಿಯೂರಪ್ಪನವರು ನಮ್ಮ ಮಧ್ಯ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತವನ್ನ ಕೋರಿ ನಾವು ಚುನಾವಣೆಗೆ ಸನ್ನದ್ಧರಾಗಿದ್ದೇವೆ. ಬೆಂಗಳೂರಿನ 4 ಕ್ಷೇತ್ರಗಳು ಮತ್ತೆ ಚಿಕ್ಕಬಳ್ಳಾಪುರ ಈ 5 ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.